ಎಲ್ಲರಿಗೂ ನಮಸ್ಕಾರಗಳು. ಸಾಕ್ಷಿ ಕಿಚನ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಟೇಸ್ಟಿಯಾಗಿ ಸಿಂಪಲ್ಲಾಗಿ ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲ ಜೋಳದ ರೊಟ್ಟಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ತುಂಬಾ ಸುಲಭ ಈ ಮಸಾಲ ಜೋಳದ ರೊಟ್ಟಿ ಮಾಡೋದು. ಜೋಳದ ರೊಟ್ಟಿ ಅಂದರೆ ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ, ಎಲ್ರಿಗೂ ಸಹ ಇಷ್ಟ, ಆದರೆ ಮಾಡೋದಕ್ಕೆ ಮಾತ್ರ ಬರ್ತಾ ಇರಲ್ಲ. ಆ ಥರದವರು ಈ ಥರ ಮಸಾಲ ಜೋಳದ ರೊಟ್ಟಿ ಮಾಡಿಬಿಟ್ಟು ಟೇಸ್ಟ್ ಮಾಡಿ. ಹಾಗಿದ್ರೆ ಬನ್ನಿ, ತಡ ಮಾಡ್ದೇ ಯಾವ ಥರ ಮಾಡೋದು ಅಂತ ತೋರಿಸ್ಕೊಟ್ಬಿಡ್ತೀನಿ. ನಾನಿಲ್ಲಿ 1.5 ಕಪ್ ಆಗುವಷ್ಟು ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ 1/4 ಕಪ್ ಆಗುವಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು ಆಪ್ಷನಲ್ಲು, ಬೇಕಾದರೆ ಹಾಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಕಡಲೆ ಹಿಟ್ಟು ಹಾಕಿದರೆ ಜೋಳದ ರೊಟ್ಟಿ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಇವಾಗ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ, ಹಾಗೆ ತುರಿದಿರೋವಂಥ ಸೌತೆಕಾಯಿ, ತುರಿದಿರೋವಂಥ ಕ್ಯಾರೆಟು, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು, ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಕರ್ಬೇವಿನ ಸೊಪ್ಪು, 3 ಮೆಣಸಿನ್ಕಾಯಿ, 1 ಜೀರಿಗೆ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ತರಿಯಾಗಿ ಕುಟ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನು ಬಿಳೆ ಎಳ್ಳು ತೊಗೊಂಡಿದ್ದೀನಿ. 1/4 ಸ್ಪೂನು ಅರಿಶಿನ ಪುಡಿ, ಅರ್ಧ ಸ್ಪೂನು ಗರಂ ಮಸಾಲ, ಅರ್ಧ ಸ್ಪೂನು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ. ಇದನ್ನು ಇವಾಗ ಇದಕ್ಕೆ ಹಾಕೊಂಡು ಬಿಡೋಣ. ಇದಕ್ಕೆ ಸೋರೆಕಾಯಿ ಹಾಕ್ಕೊತಾ ಇದ್ದೀನಿ. ಮೊದಲಿಗೆ ತುರಿದಿಟ್ಕೊಂಡ್ರೆ ಸೋರೆಕಾಯಿ ಕಪ್ಪಗಾಗುತ್ತೆ ಅನ್ನೋ ಕಾರಣಕ್ಕೆ ಇವಾಗ ತುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ನಿಮಗೆ ಯಾವ ತರಕಾರಿ ಬೇಕೋ ಆ ತರಕಾರಿನ ನೀವು ಇದಕ್ಕೆ ಹಾಕೋಬೋದು. ಸೊಪ್ಪನ್ನು ಸಹ ಹಾಕೋಬೋದು. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ನಾವು ಡ್ರೈ ಆಗಿಯೇ ಕಲಿಸ್ಕೋಬೇಕು. ಏನಕ್ಕಂದರೆ ಇದರಲ್ಲಿ ನಾವು ಸೌತೆಕಾಯಿ ಹಾಗೆ ಸೋರೆಕಾಯಿ ಹಾಕಿರೋದ್ರಿಂದ ಅದರಲ್ಲೂ ಸಹ ನೀರಿನ ಅಂಶ ಇರುತ್ತೆ. ಮೊದಲಿಗೆ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ಬಿಟ್ರೆ ಹಿಟ್ಟು ತುಂಬ ತೆಳುವಾಗುತ್ತೆ. ಅದಕ್ಕೋಸ್ಕರ ಮೊದಲಿಗೆ ಇದನ್ನು ನಾವು ಡ್ರೈ ಆಗಿ ಹಾಗೇ ಕಲಿಸ್ಕೋಬೇಕಾಗುತ್ತೆ. ನೋಡಿ, ಈ ಥರ ನೀರು ಹಾಕ್ದೇ ಮೊದಲಿಗೆ ಕಲಿಸ್ಕೊಂಡ್ಮೇಲೆ ಈ ಥರ ಬಂದಿದೆ. ನಾವು ಮೊದಲಿಗೆ ನೀರು ಹಾಕ್ಕೊಂಡ್ಬಿಟ್ರೆ ತುಂಬಾ ಮೆತ್ತಗಾಗೋದು. ನಾನು ಇವಾಗ ಇದಕ್ಕೆ ನೀರು ಸೇರಿಸ್ಕೊತಾ ಇದ್ದೀನಿ. ನೀರು ಅಂದರೆ ತಣ್ಣಗಿರೋ ನೀರು ಹಾಕ್ಕೊತಾ ಇಲ್ಲ, ಇಲ್ಲಿ ಬೆಚ್ಚಗೆ ಮಾಡ್ಕೊಂಡಿರೋಂಥ ನೀರನ್ನ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ನಾವಿಲ್ಲಿ ಜೋಳದ ಹಿಟ್ಟು ಬಳಸಿರೋದ್ರಿಂದ ಬಿಸಿ ನೀರೇ ಹಾಕೋಬೇಕಾಗುತ್ತೆ. ತಣ್ಣೀರನ್ನ ಹಾಕ್ಕೊಳಕ್ಕೆ ಹೋಗ್ಬಿಡಿ. ತಣ್ಣೀರು ಹಾಕ್ಕೊಂಡ್ರೆ ರೊಟ್ಟಿ ತಟ್ಟೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ತುಂಬ ಬಿಸಿಯಾಗಿರೋಂತಹ ನೀರೇನು ಸೇರಿಸ್ಕೊಳಕ್ಕೆ ಹೋಗ್ಬಿಡಿ. ಸ್ವಲ್ಪ ಕೈಗೆ ಮುಟ್ಟಿದರೆ ಬಿಸಿ ಬಿಸಿ ಆಗಬೇಕು, ಅಷ್ಟಾದರೆ ಸಾಕಾಗುತ್ತೆ. ನೀವು ಈ ಹಿಟ್ಟನ್ನು ಚಪಾತಿ ಹಿಟ್ಟಿನದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಹಾಗಂತ ತುಂಬಾ ಮೆತ್ತಗೆ ಕಲಿಸ್ಕೊಳಕ್ಕೆ ಹೋಗ್ಬೇಡಿ, ಸ್ವಲ್ಪ ಗಟ್ಟಿನೇ ಕಲಿಸ್ಕೊಳ್ಳಿ. ಯಾಕಂದರೆ ನಾವು ರೊಟ್ಟಿ ಮಾಡ್ತಾ ಹಿಟ್ಟು ನೆಂದು ಮತ್ತಷ್ಟು ಮೆತ್ತಗಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಳ್ಳಿ. ನೋಡಿ, ನಾನಿಲ್ಲಿ ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ. ನಮಗೆ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಗಟ್ಟಿಯಾಗಿದೆಯೋ ಮೆತ್ತಗಿದೆಯೋ ಅಂತ. ಆವಾಗ ಮತ್ತಷ್ಟು ನಾವು ಗಟ್ಟಿ ಇದ್ದರೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರೊಟ್ಟಿ ತಟ್ಟೋದಕ್ಕೆ ಸರಿ ಹೋಗುತ್ತೆ. ನೋಡಿ, ಇಲ್ಲ ನೋಡ್ಕೊತಾ ಇದ್ದೀನಿ. ಅದಕ್ಕೆ ಇರಬೇಕು ನಮಗೆ ಈ ರೊಟ್ಟಿ ಹಿಟ್ಟು ಮಾತ್ರ. ಈ ಥರ ಇದ್ರೇ ಮಾತ್ರ ನಮಗೆ ರೊಟ್ಟಿ ತಟ್ಟೋದಕ್ಕೆ ಆಗೋದು. ಇದು ಇವಾಗ ಹಿಟ್ಟು ರೆಡಿ ಆಯಿತು ಅಲ್ವಾ. ಇವಾಗ ರೊಟ್ಟಿ ಮಾಡೋದಕ್ಕೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ನಾನು ರೊಟ್ಟಿ ಮಾಡೋದಕ್ಕೆ ಇಲ್ಲಿ ಪೇಪರ್ ತೊಗೊಂಡಿದ್ದೀನಿ. ಒಬ್ಬಟ್ಟು ಪೇಪರ್ ಕೊಡಿ ಅಂದರೆ ಕೊಡ್ತಾರೆ ಪ್ರಾವಿಷನ್ ಸ್ಟೋರಲ್ಲೆಲ್ಲ. ಇದಕ್ಕೆ ಒಂದು 10 ರೂಪಾಯಿ ಆಗುತ್ತೆ ಅಷ್ಟೇ. ನಿಮಗೆ ಪೇಪರ್ ಬೇಡ ಅಂದರೆ ನೀವು ಕಾಟನ್ ಬಟ್ಟೆಯಲ್ಲೂ ಸಹ ಮಾಡ್ಕೋಬೋದು. ನಾ ಪೇಪರನ್ನು ಸರ್ಕಲ್ ಶೇಪಲ್ಲಿ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ ಮೊದಲಿಗೆನೇ. ಇವಾಗ ರೊಟ್ಟಿ ಮಾಡೋದಕ್ಕೆ ನಾನು ಮೊದಲಿಗೆ ತಣ್ಣೀರಲ್ಲಿ ಕೈನ ಹತ್ಕೊತಾ ಇದ್ದೀನಿ. ಏನಕ್ಕೆ ಅಂದರೆ ಕೈಗೆ ಹಿಟ್ಟು ಅಂಟ್ಕೋಬಾರ್ದು ಅನ್ನೋ ಕಾರಣಕ್ಕೆ ಮಾತ್ರ. ಇವಾಗ ಕೈನ ತಣ್ಣೀರಲ್ಲಿ ಹತ್ಕೊಂಡ್ಮೇಲೆ ನಮಗೆ ರೊಟ್ಟಿ ಎಷ್ಟು ಬೇಕು ನೋಡಿ ಅಷ್ಟು ಹಿಟ್ಟನ್ನ ತೊಗೋಬೇಕಾಗುತ್ತೆ. ಎಷ್ಟು ದಪ್ಪ ಮಾಡ್ತೀರೋ ಎಷ್ಟು ದೊಡ್ಡದು ಮಾಡ್ತೀರೋ ಅದ್ರ ಮೇಲೆ ನೀವು ಹಿಟ್ಟನ್ನ ತೊಗೋಬೇಕಾಗತ್ತೆ. ಹಾಗೆ ಅದನ್ನ ಒಂದು ಸ್ವಲ್ಪ ಉಂಡೆ ಮಾಡಿಕೊಂಡು ಆ ಪೇಪರ್ಗೆ ಒಂಚೂರು ಎಣ್ಣೆನ ಅಪ್ಲೈ ಮಾಡ್ಕೊಳ್ಳಿ. ಎಣ್ಣೆ ಅಪ್ಲೈ ಮಾಡಿಕೊಂಡು ಸ್ವಲ್ಪ ತಟ್ಕೊಂಡ್ಮೇಲೆ ಮತ್ತೆ ಕೈಗೆ ತಣ್ಣೀರನ್ನ ಹಚ್ಕೋಬೇಕಾಗತ್ತೆ. ಯಾಕಂದರೆ ಹಿಟ್ಟು ಅಂದ್ಕೊಳ್ಳುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತಟ್ಟೋದು, ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ತಟ್ಟೋದು ಮಾಡ್ಕೋಬೇಕಾಗತ್ತೆ. ಆವಾಗ ನಿಮಗೆ ರೊಟ್ಟಿ ತಟ್ಟೋದಕ್ಕೆ ತುಂಬಾ ಸುಲಭ ಆಗುತ್ತೆ. ನಿಮಗೆ ಎಷ್ಟು ದೊಡ್ಡದು ಬೇಕು ನೋಡಿ ಅಷ್ಟು ಅಗಲ ನೀವು ರೊಟ್ಟಿನ ತಟ್ಕೋಬೋದು. ಹಾಗೆ ಎಷ್ಟು ದಪ್ಪ ಬೇಕು ನೋಡಿ ಅಷ್ಟು ದಪ್ಪ ನೀವು ರೊಟ್ಟಿನ ತಟ್ಕೋಬೇಕಾಗತ್ತೆ. ನೋಡಿ, ನಾನಿಲ್ಲಿ ಇಷ್ಟು ತಟ್ಕೊಂಡಿದ್ದೀನಿ. ನನಗೆ ಇಷ್ಟ ಆದರೆ ಸಾಕಾಗುತ್ತೆ. ನಾನು ಇದನ್ನು ತಟ್ಕೊಳ್ಳೋ ಟೈಮಲ್ಲಿನೂ ಸಹ ತವಾನು ಸಹ ಬಿಸಿಗೆ ಇಟ್ಕೊಂಡಿದ್ದೆ. ತವಾನು ಸಹ ಬಿಸಿಯಾಗಿದೆ. ಇದನ್ನು ಇವಾಗ ಬೇಯಿಸ್ಕೊಂಬಿಡೋಣ. ನೋಡಿ, ತವಾನು ಸಹ ಬಿಸಿಯಾಗಿದೆ. ಇವಾಗ ತವಾಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಅಪ್ಲೈ ಮಾಡ್ಕೊಂಡ ತಕ್ಷಣ ಇದು ಮಾಡ್ಕೊಂಡಿರೋಂಥ ರೊಟ್ಟಿನ ತವಾಗೆ ಹಾಕ್ಕೊತಾ ಇದ್ದೀನಿ. ಮೇಲ್ಗಡೆ ಒಂದು ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು, ನೀಟಾಗಿ ಒಂಚೂರು ಎಲ್ಲೂ ಅಂಟ್ಕೊಳ್ದೇ ತವಾ ಮೇಲೆ ಕುತ್ಕೊಳ್ಳುತ್ತೆ. ನೋಡಿ ಯಾವ ಥರ ಬಂದಿದೆ ಅಂತ. ಒಂಚೂರು ಎಲ್ಲೂ ಹರಿದೋಗಿಲ್ಲ, ಹಾಗೆ ಎಲ್ಲೂ ಸಹ ಅಂಟೋಗಿಲ್ಲ. ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಇದು ಇವಾಗ ಒಂದು ಸೈಡು ಬೆಂದಿದೆ. ನಾನು ಇದನ್ನು ಟರ್ನ್ ಮಾಡ್ಕೊತಾ ಇದ್ದೀನಿ. ನೀವು ಇದನ್ನು ಬೇಯಿಸ್ಕೊಳ್ಳೋಕ್ಕೆ ತುಪ್ಪನಾದರೂ ಹಾಕೋಬೋದು, ಇಲ್ಲ ಬೆಣ್ಣೆನಾದರೂ ಹಾಕೋಬೋದು, ಎಣ್ಣೆನಾದರೂ ಹಾಕೋಬೋದು. ನಾನಿಲ್ಲಿ ಎಣ್ಣೆ ಹಾಕ್ಕೊಂಡೆ ಬೇಯಿಸ್ಕೊತಾ ಇದ್ದೀನಿ. 2 ಸೈಡು ಸಹ ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ. ಹಾಗೆ ಜೋಳದ ರೊಟ್ಟಿ ಇಷ್ಟಪಡೋರು ಮಾತ್ರ ಈ ರೊಟ್ಟಿನ
ತುಂಬಾ ಇಷ್ಟಪಡ್ತಾರೆ. ಜೋಳದ ರೊಟ್ಟಿ ಮಾಡೋಕ್ಕೆ ಬರದೇ ಇರೋರು ಸಹ ಈ ರೊಟ್ಟಿನ ಮಾಡಿಕೊಂಡು ತಿನ್ಬೋದು. ಇದಕ್ಕೇನು ಲಟ್ಟಿಸ್ಬೇಕು ಅಂತ ಏನಿಲ್ಲ, ಹಿಟ್ಟಿನ ಹದ ಬೇಕಾಗಲ್ಲ, ಸುಲಭವಾಗಿ ಮಾಡ್ಕೋಬೋದು ಈ ರೊಟ್ಟಿನ. ಮಾಡಿಕೊಡ್ತಾ ಇದ್ದರೆ 2 ತಿಂತೀನಿ ಅಂದರು 4 ತಿಂತಾರೆ, 4 ತಿಂತೀನಿ ಅಂದವ್ರು 8 ತಿಂತಾರೆ, ಅಷ್ಟೊಂದು ಚೆನ್ನಾಗಿರುತ್ತೆ. ಮಾಡಿಕೊಡ್ತಾ ಇರೋರಿಗೆ ಬೇಜಾರಾಗಬೇಕು, ತಿನ್ನೋರಿಗೆ ಮಾತ್ರ ಬೇಜಾರೇ ಆಗಲ್ಲ. ಈ ರೊಟ್ಟಿ ಮಾಡ್ತಾಯಿದ್ರೆ ಮಾತ್ರ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಹಾಗೆ ಇದಕ್ಕೆ ಆರೋಗ್ಯಕರವಾಗಿರೋಂಥ ರೊಟ್ಟಿ ಅಂತಲೂ ಸಹ ಹೇಳಬಹುದು. ಹಾಗೆ ನೀವು ಈ ರೊಟ್ಟಿನ ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಸಹ ಮಾಡ್ಕೋಬೋದು, ಇಲ್ಲ ನೈಟ್ ಡಿನ್ನರ್ಗೂ ಸಹ ಮಾಡ್ಕೋಬೋದು. ಎರಡಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಏನಾದರೂ ಕೇಳ್ತಾ ಇರ್ತಾರಲ್ಲ, ಅಂಥ ಟೈಮಲ್ಲಿ ಬೇಗ ಇದನ್ನು ಮಾಡ್ಕೊಂಬಿಟ್ರೆ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೇಲಿ ನಾನು ಡೈಲಿ ರೊಟ್ಟಿ ಮಾಡೋದ್ರಿಂದ ನನಗೆ ರೊಟ್ಟಿ ಮಾಡೋದಕ್ಕೆ ಬೇಜಾರಾಯಿತು ಅಂದರೆ ನಾನು ಇದೇ ಥರನೇ ರೊಟ್ಟಿ ಮಾಡಿ ಕೊಡ್ತಾ ಇರ್ತೀನಿ ಮಕ್ಕಳಿಗೆ. ಜೋಳದ ರೊಟ್ಟಿ ಪ್ಲೇನ್ ರೊಟ್ಟಿ ತಿನ್ನೋಕೆ ಅಷ್ಟೊಂದು ಇಷ್ಟಪಡಲ್ಲ ನಮ್ಮ ಮನೇಲಿ. ಈ ಥರ ರೊಟ್ಟಿ ತುಂಬಾ ಇಷ್ಟಪಡ್ತಾರೆ. ನೋಡಿ, ನಾನಿಲ್ಲಿ ತುಪ್ಪ ಹಾಗೂ ಕೆಂಪು ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ಸೂಪರ್ ಟೇಸ್ಟಿಯಾಗಿರುತ್ತೆ ಕೆಂಪು ಚಟ್ನಿ ತುಪ್ಪದ ಜೊತೆಗೆ ಮಾತ್ರ. ಒಂದು ಸರಿನಾದರೂ ನೀವು ಈ ರೊಟ್ಟಿನ ಮನೇಲಿ ಟ್ರೈ ಮಾಡಿ, ಸಖತ್ತಾಗಿ ಇಷ್ಟಪಡ್ತಾರೆ ಎಲ್ರೂ. ಅಷ್ಟೇ ರುಚಿಯಾಗಿರುತ್ತೆ, ಮಾಡೋದು ಸಹ ತುಂಬಾ ಸುಲಭ. ಹಾಗಿದ್ರೆ ನಾನು ಮಾಡಿರೋವಂಥ ಈ ರೊಟ್ಟಿ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.